ಕಿಶೋರ ಭಾರತದ 10ನೇ ಅಧ್ಯಾಯ ಮೂರ್ಖರಿಗೆ ಬುದ್ಧಿಯನ್ನು 100 ಕಾಲ ಹೇಳಿದರೆ. ಇದರಲ್ಲಿ 4ನೇ ಉಪ ಅಧ್ಯಾಯ ಮಹಾಮಾತೆ ವಿದುಲೆ. ಸಭಾಭವನದಿಂದ ಹೊರಬಿದ್ದ ಶ್ರೀಕೃಷ್ಣನು ಸೋದರತ್ತಿಯಾದ ಕುಂತಿಯ ಮನೆಗೆ ಮತ್ತೆ ಹೋದನು. ಅತ್ತೆಗೆ ನಮಸ್ಕರಿಸಿ ಸಭೆಯಲ್ಲಿ ನಡೆದ ವಿದ್ಯಮಾನಗಳನ್ನು ತಿಳಿಸಿದನು. ದುರ್ಯೋಧನನ ದುಷ್ಟತನವು ಎಲ್ಲೆ ಮೀರಿರುವುದನ್ನು ಕಂಡು ಕುಂತಿಯು ದುಃಖಿತಳಾದಳು. ಆನಂತರ ಅವಳು ಕೃಷ್ಣನನ್ನು ಕುರಿತು, ಮಗು, ನೀನೀಗಲೇ ಉಪಪುರವ ನಗರಕ್ಕೆ ಹಿಂತಿರುಗಿ ಹೋಗು. ಯುಧಿಷ್ಠಿರನಿಗೆ ಈ ನನ್ನ ಮಾತುಗಳನ್ನು ಹೇಳು. ಯುಧಿಷ್ಠಿರ, ನೀನು ಕ್ಷತ್ರಿಯನಾಗಿ ಹುಟ್ಟಿಯೂ ಯುದ್ಧವೆಂದರೆ ಹಿಂಜರಿಯುತ್ತಿದ್ದೀಯೆ. ಇದು ವೀರರಿಗೆ ಶೋಭಿಸುವ ಸಂಗತಿಯಲ್ಲ. ಅನ್ಯಾಯ ಅರಾಜಕತೆಗಳನ್ನು ಹೋಗಲಾಡಿಸಬೇಕಾದರೆ ಯುದ್ಧ ಅನಿವಾರ್ಯ. ದುರ್ಯೋಧನ ನಿನಗೆ ಎಷ್ಟೊಂದು ಅನ್ಯಾಯ ಮಾಡಿದ್ದಾನೆ. ನಿಮ್ಮ ರಾಜ್ಯವನ್ನು ಕಸಿದುಕೊಂಡ, ನಿಮ್ಮ ತಾಯಿಯನ್ನು ನಿಮ್ಮ ಮಕ್ಕಳನ್ನು ನಿಮ್ಮಿಂದ ಬೇರ್ಪಡಿಸಿ ನಿಮ್ಮನ್ನು ಕಾಡಿಗೆ ಅಟ್ಟಿದ. ಈಗ ನಿಮ್ಮ ರಾಜ್ಯವನ್ನು ಹಿಂತಿರುಗಿಸುವುದಿಲ್ಲ ಎನ್ನುತ್ತಿದ್ದಾನೆ. ಇಷ್ಟಾದರೂ ನೀನು ಕ್ಷಮೆ, ಶಾಂತಿ, ಸಂಧಾನ ಎನ್ನುತ್ತಿದ್ದೀಯಲ್ಲ, ಇದು ಸರಿಯಲ್ಲ. ಕೌರವರಿಂದ ಅರ್ಧ ರಾಜ್ಯವಿಲ್ಲದಿದ್ದರೂ ಪರವಾಗಿಲ್ಲ, 5 ಗ್ರಾಮಗಳು ಬಂದರೆ ಸಾಕು ಎಂದು ನೀನಂದೆ ಅಂತೆ. ಇದು ನಿಜಕ್ಕೂ ಅಪಮಾನಕರ. ಕ್ಷತ್ರಿಯನಾದವನು ಎಂದೂ ಯಾರಲ್ಲೂ ಏನನ್ನೂ ಯಾಚಿಸಬಾರದು. ತನಗೆ ನ್ಯಾಯವಾಗಿ ಲಭಿಸಬೇಕಾದುದನ್ನು ಸ್ವಸಾಮರ್ಥ್ಯದಿಂದಲೇ ಗಳಿಸಿಕೊಳ್ಳಬೇಕು. ಹಿಂದೊಮ್ಮೆ ಕುಬೇರ ಮುಚಕುಂದ ಎಂಬ ರಾಜನ ವಿಷಯದಲ್ಲಿ ಪ್ರೀತನಾಗಿ ಇಡೀ ಭೂಮಂಡಲವನ್ನೇ ಅವನಿಗೆ ಕೊಟ್ಟುಬಿಟ್ಟ. ಆದರೆ ಮುಚಕುಂದ ಸ್ವೀಕರಿಸಲಿಲ್ಲ. ಅವನು, ಕುಬೇರ, ಕ್ಷತ್ರಿಯನಾದ ನಾನು ದಾನವಾಗಿ ಏನನ್ನೂ ಪಡೆಯಲು ಆಶಿಸುವುದಿಲ್ಲ. ನನ್ನ ಬಾಹುಬಲದಿಂದ ಗೆದ್ದ ರಾಜ್ಯವನ್ನು ಮಾತ್ರ ನಾನು ಉಪಭೋಗಿಸಲು ಇಚ್ಛಿಸುತ್ತೇನೆ ಎಂದು ಬಿಟ್ಟ. ಯುಧಿಷ್ಠಿರ, ಭರತಕುಲನವನಾದ ನೀನು ಸಹ ಇದೇ ರೀತಿಯ ಸ್ವಾಭಿಮಾನವನ್ನು ಹೊಂದು. ನಿನ್ನ ಬಾಹುಬಲದಿಂದಲೇ ಕುರುರಾಜ್ಯವನ್ನು ಗೆದ್ದುಕೋ. ರಾಜನಾದವನು ಭಿಕ್ಷಾವೃತ್ತಿಯನ್ನು ಖಂಡಿತ ಅವಲಂಬಿಸಬಾರದು. ವ್ಯಾಪಾರ ಉದ್ಯಮಗಳು ಅವನಿಗೆ ಶೋಭಿಸುವುದಿಲ್ಲ. ಕ್ಷತ್ರಿಯ ಎಂದರೆ ಇತರರ ಕಷ್ಟಗಳನ್ನು ಪರಿಹರಿಸುವನು ಎಂದರ್ಥ. ನಿನ್ನ ದೇಶದಲ್ಲಿ ನಿನ್ನ ಪ್ರಜೆಗಳಿಗೆ ಯಾವ ರೀತಿಯ ಅನ್ಯಾಯವೂ ಆಗದಂತೆ ನೋಡಿಕೊಳ್ಳುವುದೇ ನಿನ್ನ ಧರ್ಮವಾಗಿದೆ. ಧರ್ಮಿಷ್ಠನಾಗಿ ರಾಜ್ಯಭಾರ ಮಾಡುತ್ತಿದ್ದ ನಿನ್ನನ್ನು ದುರ್ಯೋಧನಾದಿಗಳು ಕಾಡಿಗೆ ಅಟ್ಟಿ ನಿನ್ನ ಪ್ರಜೆಗಳಿಗೆ ಅನ್ಯಾಯವೆಸಗಿದ್ದಾರೆ. ನೀನು ಆ ರಾಜ್ಯವನ್ನು ಮರಳಿ ಪಡೆದು ನಿನ್ನ ಪ್ರಜೆಗಳನ್ನು ಉದ್ಧರಿಸಬೇಕಾಗಿದೆ. ನಿನ್ನ ರಾಜ್ಯ ಪ್ರಾಪ್ತಿಗಾಗಿ ನೀನೀಗ ಯುದ್ಧವನ್ನು ಮಾಡಲೇಬೇಕಾಗಿದೆ. ಯುಧಿಷ್ಠಿರ, ಕ್ಷತ್ರಿಯನ ಕರ್ತವ್ಯವೇನೆಂಬುದನ್ನು ತನ್ನ ಮಗ ಸಂಜಯನಿಗೆ ತಿಳಿಸಿದ ವಿದುಲೆಯ ಕಥೆ ನಿನಗೆ ಗೊತ್ತಿಲ್ಲವೇ? ಹಿಂದೆ ಸೌಬೀರ ದೇಶದಲ್ಲಿ ಸಂಜಯನೆಂಬ ರಾಜ ಇದ್ದ. ಅವನ ತಂದೆ ವೃದ್ಧ ಕ್ಷತ್ರ, ತಾಯಿ ವಿದುಲೆ. ಸಂಜಯನೊಮ್ಮೆ ಸಿಂಧು ರಾಜನೊಡನೆ ಯುದ್ಧ ಮಾಡಿದ. ಆ ಯುದ್ಧದಲ್ಲಿ ತನ್ನ ಸೈನ್ಯವು ಸೋಲುತ್ತಿರುವುದನ್ನು ಕಂಡು ಸಂಜಯ ಯುದ್ಧವನ್ನು ಅರ್ಧದಲ್ಲೇ ನಿಲ್ಲಿಸಿ ತನ್ನ ಅರಮನೆಗೆ ಬಂದು ಮಲಗಿಬಿಟ್ಟ. ಹೀಗೆ ರಣರಂಗದಿಂದ ಹೇಡಿಯಂತೆ ಹಿಮ್ಮೆಟ್ಟಿ ಅರಮನೆಗೆ ಬಂದು ಮಲಗಿದ್ದ ಮಗನನ್ನು ಕಂಡು ವಿದುಲೆಗೆ ಅಸಾಧ್ಯವಾದ ಕೋಪ ಬಂತು. ಅವಳು, ಸಂಜಯ, ನೀನೆಂಥ ಹೇಡಿ! ಅಯ್ಯೋ, ನಿನ್ನಂಥ ಪುಕ್ಕಲನನ್ನು ಪುತ್ರನಾಗಿ ಪಡೆದನಲ್ಲ ಎಂದು ನನಗೆ ಅಪಮಾನವಾಗುತ್ತಿದೆ. ಯುದ್ಧದಲ್ಲಿ ಸೋತರೂ ಚಿಂತೆ ಇಲ್ಲ ಎಂದು ಪ್ರಾಣ ಹೋಗುವವರೆಗೆ ಶತ್ರುವಿನೊಡನೆ ಸೆಣಸುವುದನ್ನು ಬಿಟ್ಟು ರಣರಂಗದಿಂದ ಓಡಿ ಬಂದಿರುವೆಯಲ್ಲ, ನಿನಗೆ ನಾಚಿಕೆಯಾಗುವುದಿಲ್ವೇ? ಸಂಜಯ, ನನ್ನ ಮಾತು ಕೇಳು. ನೀನು ಈಗಲೇ ಯುದ್ಧರಂಗಕ್ಕೆ ಹೊರಡು. ವೀರ ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದ ನೀನು ದೀನನಾಗಬೇಡ. ಜೀವ ಸಹಿತ ಬದುಕಿರಬೇಕೆಂಬ ಒಂದೇ ಒಂದು ಕ್ಷುಲ್ಲಕವಾದ ಆಸೆಯಿಂದ 100 ವರ್ಷಗಳ ಅರ್ಥವಿಲ್ಲದ ಬಾಳು ನಡೆಸುವುದಕ್ಕಿಂತ ಅಲ್ಪಾಯುಸ್ಸಿನದಾದರೂ ಜಾಜ್ವಲ್ಯಮಾನವಾದ ಸಾರ್ಥಕ ಜೀವನವನ್ನು ನಡೆಸುವುದು ಮೇಲು. ಹಸಿ ಸೌದೆ ದೀರ್ಘಕಾಲ ಉರಿದರೂ ಸಹ ಹೊಗೆಯಿಂದ ಕೂಡಿದ ಅದು ಬೆಳಕನ್ನು, ಶಾಖವನ್ನಾಗಲಿ ಕೊಡಲಾರದು. ಆದರೆ ಒಣಗಿದ ಕಾಷ್ಟವೊಂದು ಬೇಗನೆ ಹತ್ತಿ ಉರಿದು ಬೂದಿಯಾದರೂ ಕೂಡ ಕ್ಷಣಕಾಲವಾದರೂ ಪ್ರಕಾಶಮಾನವಾದ ಬೆಳಕನ್ನು ಬೀರುತ್ತದೆ. ನೀನು ಅದರಂತೆ ಸಾರ್ಥಕ ಜೀವನ ನಡೆಸಬೇಕು. ಸಂಜಯ, ಈಗಲೂ ಕಾಲ ಮಿಂಚಿಲ್ಲ. ನೀನೀಗಲೇ ಯುದ್ಧಕ್ಕೆ ಹೊರಡು. ನಿನ್ನ ಪರಾಕ್ರಮವನ್ನು ಪ್ರದರ್ಶಿಸಿ ಜಯಶ್ರೀಯನ್ನು ಒಲಿಸಿಕೊ. ಇಲ್ಲದಿದ್ದರೆ ರಣರಂಗದಲ್ಲಿ ಶತ್ರುಗಳನ್ನು ಹೋರಾಡುತ್ತಲೇ ವೀರಮರಣವನ್ನು ಪಡೆ. ಆದರೆ ಹೇಡಿಯಂತೆ ಮಾತ್ರ ಇರಬೇಡ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಯಾವುದಾದರೊಂದು ರೀತಿಯಲ್ಲಿ ಕೀರ್ತಿಯನ್ನು ಪಡೆಯಬೇಕು. ದಾನಶೀಲ, ತಪಸ್ವಿ, ವಿದ್ಯಾವಂತ, ಸಕಲಶಾಸ್ತ್ರ ಪಂಡಿತ, ಧನವಂತ ಎಂಬಿತ್ಯಾದಿ ಹೆಸರು ಗಳಿಸಬೇಕು. ಆದರೆ ಇದೆಲ್ಲಕ್ಕೂ ಮಿಗಿಲಾದುದೆಂದರೆ ಭುಜಬಲ ಪರಾಕ್ರಮದಿಂದ ಗಳಿಸಿದಂಥ ಕೀರ್ತಿ. ಇದರಲ್ಲಿ ಮನುಷ್ಯನು ಬೇರೆಲ್ಲಕ್ಕಿಂತ ಮಿಗಿಲಾದ ಹೆಗ್ಗಳಿಕೆಯನ್ನು ಪ್ರದರ್ಶಿಸುತ್ತಾನೆ. ಯಾವ ಕ್ಷತ್ರಿಯನು ಕೇವಲ ಜೀವಿಸಿರಬೇಕು ಎಂಬ ಒಂದೇ ಒಂದು ಆಸೆಯಿಂದ ತನ್ನ ಪರಾಕ್ರಮವನ್ನು ಪ್ರದರ್ಶಿಸುವುದಿಲ್ಲವೋ ಅವನು ಕಳ್ಳನೇ ಸರಿ. ಸಂಜಯ, ನೀನೀಗ ಪರಾಜಯ ಹೊಂದಿದ್ದರೂ ಚಿಂತೆಯಿಲ್ಲ. ಮತ್ತೊಮ್ಮೆ ಯುದ್ಧರಂಗಕ್ಕೆ ಹೊರಡು. ರಾಜನಾದ ನೀನು ಓಡಿ ಬಂದದ್ದರಿಂದ ನಿನ್ನ ಸೈನ್ಯ ದಿಕ್ಕೆಟ್ಟು ದಿಕ್ಕಾಪಾಲಾಗಿದೆ. ಅದನ್ನು ಒಟ್ಟುಗೂಡಿಸು.
ಸಿಂಧು ರಾಜನನ್ನು ಕಂಡರೆ ಆಗದೆ ಇರುವ ಅನೇಕ ರಾಜರುಗಳಿದ್ದಾರೆ, ಅವರೆಲ್ಲರನ್ನೂ ಸಂಘಟಿಸು. ಹಾಗೆ ಸಿಂಧು ರಾಜನ ಸೈನ್ಯದಲ್ಲಿರುವ ಲೋಪದೋಷಗಳನ್ನು ಅರಿತುಕೋ. ಆನಂತರ ನಿನ್ನ ಸೇನೆಯಿಂದ ಸಿಂಧು ರಾಜನ ಮೇಲೆ ಆಕ್ರಮಣ ಮಾಡು, ನಿನಗೆ ಖಂಡಿತ ಜಯ ಸಿಗುತ್ತದೆ ಎಂದಳು. ವಿದುಲೆಯ ಮಾತನ್ನು ಕೇಳಿ ಸಂಜಯನ ಮೈಯಲ್ಲಿ ವಿದ್ಯುತ್ ಸಂಚಾರವಾದಂತಾಯಿತು. ಅವನಲ್ಲಿ ಹೊಸ ಹುರುಪು ಹುಟ್ಟಿತು. ಅವನು ಮೇಲೆದ್ದು ತಾಯಿಗೆ ನಮಸ್ಕರಿಸಿ, ಅಮ್ಮ, ಧೀರ ಮಾತೆಯಾದ ನಿನ್ನಿಂದ ನಾನು ಹೊಸ ಮನುಷ್ಯನಾದೆ. ಈಗೋ ನನ್ನ ಪರಾಕ್ರಮವನ್ನು ನೀನೇ ನೋಡುವೆಯಂತೆ ಎಂದು ಹೇಳಿ ತನ್ನ ಸೈನ್ಯವನ್ನು ಶೀಘ್ರವಾಗಿ ಸಜ್ಜುಗೊಳಿಸಿ ಶತ್ರುವಿನ ಮೇಲೆ ಹಠಾತ್ ಆಕ್ರಮಣ ಮಾಡಿದ. ಗೆಲುವಿನ ಉನ್ಮತ್ತತೆಯಿಂದ ಮೈಮರೆತಿದ್ದ ಸಿಂಧು ರಾಜನು ಅವನ ಸೈನಿಕರು ತಮ್ಮ ಮೇಲಾದ ಆಕ್ರಮಣದಿಂದ ದಿಗ್ಭ್ರಾಂತಿಗೊಂಡರು. ಅವರು ಸಾವರಿಸಿಕೊಳ್ಳುವ ಮುನ್ನವೇ ಸೌಭೀರ ಸೈನಿಕರು ಅವರನ್ನು ಸೋಲಿಸಿಬಿಟ್ಟರು. ವಿಜಯಶ್ರೀ ಸಂಜಯನಿಗೆ ಒಲಿದಳು. ಕುಂತಿದೇವಿಯು, ಶ್ರೀಕೃಷ್ಣ, ಯುಧಿಷ್ಠಿರನಿಗೆ ಈ ಕಥೆಯನ್ನು ಹೇಳು. ಕ್ಷತ್ರಿಯ ಸಹಜವಾದ ಶೌರ್ಯವನ್ನು ಪ್ರದರ್ಶಿಸಬೇಕೆಂಬುದೇ ನನ್ನ ಆಗ್ರಹವಾಗಿದೆ ಎಂದು ತಿಳಿಸು ಎಂದಳು. ಕೃಷ್ಣನು ಕುಂತಿಗೆ ನಮಸ್ಕರಿಸಿ ಅವಳ ಸಂದೇಶವನ್ನು ಹೊತ್ತು ಹೊರಟನು. ಮಾರ್ಗ ಮಧ್ಯದಲ್ಲಿ ಶ್ರೀಕೃಷ್ಣನು ಕರ್ಣನನ್ನು ಭೇಟಿಯಾದನು. ಅವನನ್ನು ಕೊಂಚ ದೂರ ತನ್ನ ಜೊತೆ ಕರೆದುಕೊಂಡು ಹೋದನು.